ನನಗೆ ಜನ ಏನು ವಿಶ್ವಾಸದಿಂದ ನಮ್ಮ ಸರ್ಕಾರ ತಂದಿದ್ದಾರೆ, ಆ ಋಣವನ್ನ ತೀರಿಸುವಂತ ಒಂದು ದೊಡ್ಡ ಅವಕಾಶದಲ್ಲಿ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆರನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ. ಪ್ರತಿಯೊಬ್ಬ ಬದುಕಿನಲ್ಲೂ ಕೂಡ ಬೇರೆ ಗ್ಯಾರಂಟಿಗಳು ಅವರ ಬದುಕನ್ನು ನಡೆಸಬಹುದು. ಈ ಭೂಮಿ ಗ್ಯಾರಂಟಿ ನಾವೇನು ಅವರು ಶ್ರಮಪಟ್ಟಂತ ಆಸ್ತಿಗಳಲ್ಲಿ ಉಳಿಸ್ಕೊಂಡಂತ ಆಸ್ತಿಗಳಿಗೆ ಅವರ ವಂಶ ಪಾರಂಪರಿಕವಾಗಿ ಅದನ್ನ ಉಳಿಸಬೇಕು, ಮುಂದಕ್ಕೆ ಯಾವ ತರದ ಕಾನೂನಾಗ್ಲಿ, ಜಗಳಗಳಾಗ್ಲಿ, ವ್ಯಾಜ್ಯಗಳಾಗ್ಲಿ ಬರಬಾರದು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಬೆಂಗಳೂರು ನಗರದಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಈಗಾಗಲೇ ಒಂದು ದೊಡ್ಡ ಆಂದೋಲನ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಗ್ರಾಮೀಣ ಪ್ರದೇಶಗಳಲ್ಲಿ ಬಹುಶಃ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಬೆಂಗಳೂರು ನಗರದಲ್ಲೂ ಕೂಡ ನಾನು ಬಂದ ತಕ್ಷಣ ಜಿಬಿ ವ್ಯಾಪ್ತಿಯಲ್ಲಿ 5 ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಮತ್ತು ಬಿಡಿಒ ವ್ಯಾಪ್ತಿಯಲ್ಲಿ ಎಲ್ಲ ದಾಖಲೆಗಳನ್ನ ಫಸ್ಟ್ ಸ್ಕ್ಯಾನ್ ಮಾಡಿಸ್ತೆ. ಏಕೆಂದ್ರೆ ನಮ್ಮ ರಾಜ್ಯದಲ್ಲಿ ಹಿಂದೆ ಬುಡಿ ಅಂತ ಹೇಳಿ ನಾವು ಎಲ್ಲ ಪಾಣಿಗಳನ್ನ ಅವರಿಗೆ 5 ರೂಪಾಯಿ ಕೊಡುವಂತ, ಯಾರು ಕೈಯಲ್ಲಿ ಬರೀಬಾರ್ದು ಅಂತ ಹೇಳಿ, ಆಮೇಲೆ ದಾಖಲೆಗಳನ್ನ ಅವ್ರ ಟೆಲಿಫೋನ್ಗಳಲ್ಲೇ ನೋಡ್ಕೊಳ್ಳುವಂಥದ್ದು ಎಲ್ಲ ಕೂಡ ಅವಕಾಶ ಮಾಡಿಕೊಟ್ಟರು. ಆದರೆ ಇದು ವಿಶೇಷವಾದಂಥ ನಗರ. ಇದು ಇಲ್ಲಿ ಬಹಳ ಮುಂದಕ್ಕೆ ಹೋಗ್ಬೇಕು ಅಂತೇಳಿ ನಾನು ತೀರ್ಮಾನವನ್ನು ತೆಗೆದುಕೊಂಡಾಗ ಬೇಕಾದಷ್ಟು ಜನ ನಗ್ತಾ ಇದ್ರು, ಬೇಕಾದಷ್ಟು ಇಶ್ಯೂಸ್ ಆಗ್ತಾ ಇದ್ವು. ನಮಗೆ ದಾಖಲೆಗಳು ಬಂದಿತ್ತು, ನಮಗೆ ಜನರ ನೋವು ಕೂಡ ನಾವು ಅರ್ಥ ಮಾಡಿಕೊಂಡಿದ್ದು. ಈ ದೃಷ್ಟಿಯಿಂದ ಈ ಭೂಮಿ ಗ್ಯಾರಂಟಿಲಿ ಪ್ರಾರಂಭ ಮಾಡಿ ಇವತ್ತು ಭೂಮಿ ಪ್ರಾಜೆಕ್ಟ್ 2000 ಸುಮಾರು 17,000 ರಿಜಿಸ್ಟರ್ ದಾಖಲೆಗಳಿದ್ದವು. 13 ಲಕ್ಷ ಪೇಜ್ಗಳನ್ನು ನಾವು ಸ್ಕ್ಯಾನ್ ಮಾಡಿದ್ದೇವೆ ಬರೀ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ. ಈಗ ಇಡೀ ದೇಶಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಐ ಆಮ್ ವೆರಿ ಪ್ರೌಡ್ ಟು ಟೆಲ್ ದಟ್ ಆಸ್ ಫಾರ್ as Karnataka is concerned, in the entire country we have created an history. ಇಡೀ ದೇಶಕ್ಕೆ ಒಂದು ದಾಖಲೆಯನ್ನ ನಿರ್ಮಾಣ ಮಾಡಿ ಈ ನಮ್ಮ ಅವಧಿಯಲ್ಲಿ ಈಗಾಗಲೇ ಕಳೆದ ಒಂದು ವರ್ಷದಿಂದ 23 ಲಕ್ಷ ಖಾತೆಗಳನ್ನ ಯಾರು ಕೂಡ ಅವರ ಮನೆದಾರರಿಗೆ ಯಾರು ಕೂಡ ಮಧ್ಯಸ್ಥಿಕೆ ವಹಿಸದೆ ಆ ದಾಖಲೆಗಳನ್ನು ನಿರ್ಮಾಣ ಮಾಡಿ, ನಿರ್ಮಾಣ ಅಂದ್ರೆ ಆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ಈ ಖಾತೆಯನ್ನ ಒದಗಿಸಿಕೊಳ್ಳುವಂತ ಮತ್ತು ಡಾಟಾಗಳನ್ನ ಎಂಟ್ರಿ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಇವತ್ತು ನಾವು ಮಾಡಿದ್ದೇವೆ. ಈಗಾಗಲೇ 10 ಲಕ್ಷ ಜನರಿಗೆ ನಾವು ವಾಟ್ಸಪ್ ಅಲ್ಲಿ ಮತ್ತು ಅವರಿಗೆ ಮೆಸೇಜ್ ಕೂಡ ಡೌನ್ಲೋಡ್ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇನ್ನು 13 ಲಕ್ಷ ಅದನ್ನು ಕೂಡ ಇವತ್ತಿಂದ ಪ್ರಾರಂಭ ಮಾಡಿ ಅವರು ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬಹುದು. ಅವರಿಗೆ ಮೆಸೇಜ್ ಕೊಡ್ತೇವೆ, ಅವ್ರಿಗೆ ಅದನ್ನೆಲ್ಲ ಅರಿವು ಮಾಡ್ಕೊಳ್ಳುವಂತ ಶಕ್ತಿ ಇಲ್ಲ ಅಂದ್ರೆ
ನಾವೇ ಅವರ ಮನೆ ಬಾಗಿಲಿಗೆ 23 ಲಕ್ಷದ ಜನರಿಗೆ ಯಾರು ಭೂ ಮಾಲೀಕರು, ಸೈಟ್ ಮಾಲೀಕರು, ಆಸ್ತಿ ಮಾಲೀಕರು ಇದ್ದಾರೆ, ಅವರೆಲ್ಲರೂ ಕೂಡ ಮನೆ ಬಾಗಿಲಿಗೆ ಒಂದು ಕಾಪಿನ ಡೆಲಿವರಿ ಮಾಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಇದು ರೆಕಾರ್ಡ್ ಟೈಮ್, ಫ್ರೀ ಆಫ್ ಕಾಸ್ಟ್. ಸುಮಾರು 10 ತಿಂಗಳಲ್ಲಿ ಈ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮಗಳನ್ನ, ದಾಖಲೆಗಳನ್ನ ಪರಿಶೀಲನೆ ಮಾಡಿ ನಾವು ಮಾಡ್ತಾ ಇದ್ದೇವೆ. ಈ ಖಾತೆಗೆ ಏನಿದೆ ವ್ಯವಸ್ಥೆ, ಏನ್ ಬೇಕು ಅನ್ನೋದು ಕೂಡ ನಿಮ್ಮೆಲ್ಲರ ಪ್ರಶ್ನೆ ಇರ್ಬೋದು, ಸಾರ್ವಜನಿಕ ಪ್ರಶ್ನೆ ಇರ್ಬೋದು. ನಾವು ಓನರ್ದು ಒಂದು ಫೋಟೋ ಕೇಳ್ತಾ ಇದ್ದೀವಿ, ಪ್ರಾಪರ್ಟಿ ಫೋಟೋ ಕೇಳ್ತಾ ಇದ್ದೀವಿ, ಲ್ಯಾಟಿಟ್ಯೂಡು, ಲಾಂಗಿಟ್ಯೂಡು, ಜಿಪಿಎಸ್ಗೆ ಕೇಳ್ತಾ ಇದ್ದೀವಿ. ಸೊ ಇದನ್ನ ಫ್ರಾಡ್ಗಳನ್ನೆಲ್ಲ ಪ್ರಿವೆಂಟ್ ಮಾಡಬೇಕು, ಆಧಾರ್ನ ಲಿಂಕ್ ಮಾಡಬೇಕು. ಈ ರೀತಿ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಮ್ಯೂಟೇಷನ್ ಆದ ತಕ್ಷಣ ಆಟೋಮೆಟಿಕಲಿ ಒಂದು ಅಪ್ಲಿಕೇಶನ್ ಕೊಟ್ರೆ ಆನ್ಲೈನ್ ಮ್ಯೂಟೇಷನ್ ಕೂಡ ಅದಕ್ಕಾಗುವಂತ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ಸೊ ಬಹುಶಃ ಸುಮ್ಮನೆ ಒಂದು ಎಕ್ಸಾಂಪಲ್ ಇಲ್ಲಿಲ್ಲ, ಇದೊಂದು ಫೋಟೋ ತೋರಿಸ್ತಾ ಇದ್ದೀನಿ, ನಿಮ್ಗೆ ಸರ್ಕ್ಯುಲೇಟ್ ಮಾಡ್ತೀವಿ ಒಂದು ಕಾಪಿನ. ಗೂಗಲ್ ನಲ್ಲಿ ಆ ಫೋಟೋ ಯಾವ ರೀತಿ ಶೇಪ್ ಇರ್ತದೆ, ಯಾವ ರೀತಿ ಲಾಂಗಿಟ್ಯೂಡ್, ಲ್ಯಾಟಿಟ್ಯೂಡ್ ಎಲ್ಲ ಕೂಡ ಅವರವ್ರಿಗೆ ನಂಬರ್ ಪ್ರಕಾರ ಅವರು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೂಡ ನಾವು ಮಾಡಿಕೊಡ್ತಾ ಇದ್ದೇವೆ. ಈಗ 10 ಲಕ್ಷ ಆಲ್ರೆಡಿ ಡನ್, ಇನ್ನು 13 ಲಕ್ಷ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ಸೊ ಲಿಂಕ್ ಮಾಡಿದ್ರೆ ಓಪನ್ ಮಾಡಿದ ತಕ್ಷಣ ಬೇಕಾದ್ರೆ ಅವರು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನು ನೋಡಿ ನಾವೇನು ಯಾರಿಗೂ ಇದಕ್ಕೆ ನಮಗೆ ಬಹುಮಾನ ಕುಡಿಯುತ್ತೆ ಯಾರಿಗೂ ಕೇಳಲಿಲ್ಲ, ಯಾವ ನಾಯಕರಿಗೂ ಕೇಳಿಲ್ಲ. ಪಾಪ ವಿರೋಧ ಪಕ್ಷದವರು ಸಲಹೆಗಳನ್ನು ಕೊಟ್ಟರು, ನಾನೇನು ತಪ್ಪು ಅಂತ ಹೇಳೋದಿಲ್ಲ. ಬೇಕಾದಷ್ಟು MLAಗಳು ಕೂಡ ವಿರೋಧ ಪಕ್ಷದವರು ಅಸೆಂಬ್ಲಿ ಯಾವುದೇ ಆದಂತ ಕೊಟ್ಟರು, ನಾನು ಅದಕ್ಕೆ ಚರ್ಚೆ ಮಾಡಕ್ ಹೋಗಲಿಲ್ಲ. ನಾನು ಸೆಂಟ್ರಲ್ ಗವರ್ಮೆಂಟ್ ಕೂಡ ಇದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮನ್ನ ನೋಡಿ, ಕರ್ನಾಟಕ ನೋಡಿ, ಇಡೀ ದೇಶಕ್ಕೆ ಒಂದು ಮಾದರಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮ GB ಅಧಿಕಾರಿಗಳು, ನಮ್ಮ ಕಮಿಷನರ್ಸ್, ನಮ್ಮ ಆಫೀಸರ್ಸ್ನ ಕರೆಸಿ ಒಂದು ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಒಂದು ನ್ಯಾಷನಲ್ ಅವಾರ್ಡ್ ಕೂಡ ಅವರು ಕೊಟ್ಟಿದ್ದಾರೆ. ಅದಾದ ಮೇಲೆ ಅವರು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.